ನೋಡಿ ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಾವು ಘಾತಾಂಕಗಳ ಆಟ ಅಧ್ಯಾಯದಲ್ಲಿ ಚರ್ಚೆಯನ್ನು ಮುಂದುವರಿಸೋಣ. ಹಿಂದಿನ ಒಂದು ಅವಧಿಯಲ್ಲಿ ಘಾತಾಂಕಗಳನ್ನ ನಿಯಮಗಳನ್ನ ತಿಳ್ಕೊಂಡ್ವಿ. ಅವುಗಳ ಮೇಲೆ ಕೆಲವೊಂದಿಷ್ಟು ಸರಳ ಲೆಕ್ಕಗಳನ್ನು ಮಾಡಿದ್ವಿ. ಇನ್ನಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಘಾತಾಂಕಗಳ ನಿಯಮವನ್ನು ಆಧರಿಸಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಇಲ್ಲಿ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ, ಸುಲಭೀಕರಿಸಿ ಮತ್ತು ಘಾತ ರೂಪದಲ್ಲಿ ವ್ಯಕ್ತಪಡಿಸಿ. ಉತ್ತರವನ್ನು ಸುಲಭೀಕರಣ ಮಾಡಿದ ನಂತರ ಯಾವ ರೂಪದಾಗ ಇಡಬೇಕು? ಘಾತ ರೂಪದಾಗ ಇಡಬೇಕು. ಸರಿ, ಈಗ -4 ಏಳಾಂಶ ಇದೊಂದು ಸಂಖ್ಯೆ ಐತಿ. -4 ಏಳಾಂಶ ಇದನ್ನು ಬರೀತೀನಿ ನಮ್ಮ ಮೊದಲು ಹೆಂಗಿದ್ದಂಗೆ. ಘಾತ 2 ಐತಿ. ಆಮೇಲೆ -7 ಎರಡಾಂಶ ಐತಿ. ಋಣ ಸಂಖ್ಯೆಯ ಘಾತ ಸಮಸಂಖ್ಯೆ ಆಗಿತ್ತು ಅಂದ್ರೆ ಉತ್ತರ ಏನಾಗಿರ್ತೈತಿ? ಪ್ಲಸ್ ಆಗಿರ್ತೈತಿ ಅನ್ನೋದು ನಿಮ್ಗೆ ಗೊತ್ತೈತಿ. ಅದನ್ನು ಮೊದಲು ಅಪ್ಲೈ ಮಾಡಿರಿ. ಅದನ್ನು ಅಪ್ಲೈ ಮಾಡಿರಿ ಅಂದರೆ ಈ ಮೈನಸ್ ಬಿಟ್ಟನ ಬರಿಬೋದು. ಈಗ 4/7 raised to 2 ಇಂಟು 7/2 raised to 4 ಅಂತ ಬರಿಬೋದು. ಹಿಂಗೆ ಬರೆದ್ರೆ ಏನು ತಪ್ಪಾಗೋದಿಲ್ಲ. ನಾ ಇನ್ನೂ ಘಾತ ತೊಗೊಂಡಿಲ್ಲ, ಆದರೆ ಅದು ಸರಿ ಹೋಗ್ತೈತೆ, ಏನು ತಪ್ಪಿಲ್ಲ, ಅದು ಸರಿ ಆಗ್ತದೆ. ಈಗ ನೋಡ್ರಿ, ಘಾತಾಂಕಗಳ 4ನೇ ನಿಯಮ ಹಚ್ಚುನು. ಇಲ್ಲಿ ನೋಡಿದ್ರೆ ಇದು ಸೇಮ್ ಇಲ್ಲ. ಘಾತ ಸೂಚಿಗಳನ್ನು ಸೇಮ್ ಇಲ್ಲ, ಆಧಾರ ಸಂಖ್ಯೆಗಳೂ ಸೇಮ್ ಇಲ್ಲ. ಅದಕ್ಕೆ ಸ್ವಲ್ಪ 4ನೇ ನಿಯಮದ ಪ್ರಕಾರ ಇದನ್ನು 4ರ ಘಾತ 2 ಬರಿಬೋದು. ಇದನ್ನ ಎಷ್ಟು ಬರಿಬೋದು? 7ರ ಘಾತ 2 ಬರಿಬೋದು. 4ನೇ ನಿಯಮ ನೆನಪಾಗ್ತಾ ಇಲ್ಲ? ಬೇಕಂದ್ರೆ ನೆನಪು ಮಾಡ್ತೀನಿ ನೋಡ್ರಿ. ಏನ ಘಾತ ಎಮ್ ಬಾಗ್ಲೆ ಏನ ಘಾತ ಎನ್ ಐತೆ ತಿಳ್ಕೊಡ್ರಿ. ಅವಾಗ ಇದನ್ನ ಹೆಂಗೆ ಬರಿಬೇಕು? ಸಾರಿ ಬಿನ ಘಾತ ಏನದು? ಏನ ಘಾತ ಎನ್ ಡಿವೈಡೆಡ್ ಬೈ ಬಿನ ಘಾತ ಎನ್ ಇತ್ತಂದ್ರೆ ಇದನ್ನು ನಾವು ಹೆಂಗೆ ಬರಿತೀವಿ ಅಂತಂದ್ರೆ, ಇದು ಎನ್ ಬರೀರಿ. ಇದನ್ನ ನಿಮಗೆ ಎನ್ ಸಂಕೇತ ಇಟ್ಟು ಹೇಳೈತಿ, ಅದಕ್ಕೆ ಕನ್ಫ್ಯೂಸ್ ಬೇಡ. ಇದನ್ನು ಎನ್ನ ಇಟ್ಟು ಹೇಳ್ತೀನಿ. ಹಾಂ, ಈಗ ನೋಡ್ರಿ, ಏನ ಘಾತ ಎನ್ ಬಾಗ್ಲೆ ಬಿನ ಘಾತ ಎನ್ ಇತ್ತಂದ್ರೆ ಇದು A/Bನ ಘಾತ ಎನ್ ಅಂತ ನಿಯಮ ಐತಿ. ಇದನ್ನು ಸ್ವಲ್ಪ ನೋಡ್ರಿ ಸರಿಯಾಗಿ. ಈಗ ಈ ಕಡೆಯಿಂದ ಈ ಕಡೆ ಹೊಂಟಿಲ್ಲ, ಈ ಕಡೆಯಿಂದ ಈ ಕಡೆ ಬರತ್ತೀನಿ. ತಿಳಿತು? 4/7ನ ಘಾತ 2 ಐತಿ. ಅದನ್ನು ಅಂಶಕ ಛೇದಕ ಘಾತ 2 ಬರ್ತೈತಿ. ನೋಡಿದ್ರಲ್ಲಿ? ಸರಿ, ಹಂಗೆ ಮುಂದೆ ನಾವು ಮುಂದಿನ ನೋಡಿ. 7ರ ಘಾತ ಎಷ್ಟು ಬರಲಿ? 4 ಬಾಗ್ಲೆ 2ರ ಘಾತ ಎಷ್ಟ? 4. ಇದನ್ನೊಂದು ಸ್ವಲ್ಪ ಬೇಕಾದಂಗೆ ಒಂದು ಸ್ವಲ್ಪ ಹೊಂದಿಸ್ಕೊಳ್ಳೋಣ. 4ರ ಘಾತ 2 ಐತ್ಲ, ಅದನ್ನು ಮೊದಲು ಬರಿತೀನಿ. ಬಾಗ್ಲೆ ಈ 2ರ ಘಾತ 4 ಈ ಕಡೆ ತೊಗೋತೇನೆ. 2ರ ಘಾತ ಎಷ್ಟಿದು? 4. 7ರ ಘಾತ 4 ಹೆಂಗಿದ್ದಂಗೆ ಬರೀನೋ ಅದನ್ನು 7ರ ಘಾತ 4 ಬರೀನೋ. ಬಾಗ್ಲೆ ಈ 7ರ ಘಾತ ಆ ಕಡೆ ಇಡ್ಬೇಕಾ ಬೇಡ? 7ರ ಘಾತ 2 ಆ ಕಡೆ ಸರಿಸಿಡೋನು. 7ರ ಘಾತ 2. ಈಗ ನೋಡ್ರಿ, 4 ಐತಲ್ಲ, ಅದನ್ನು 2ರ ಘಾತ 2 ಬರಿಬೋದು. ಬರೀ 4 ಐತಲ್ಲ, 2ರ ವರ್ಗ ಹೋದಿಲ್ಲ, ಅದು 4. ಇದರ ಘಾತ ಏನು ಮಾಡ್ರಿ? ಈಗ 2 ಬರೀರಿ. ಬಾಗ್ಲೆ 2ರ ಘಾತ 4 ಐತಿ, 4 ಬರೀರಿ. ಇದಕ್ಕೆ ನಿಯಮ ಹಚ್ಬಿಡ್ರಿ. ಇದಕ್ಕೆ 2ನೇ ನಿಯಮ, ಘಾತಾಂಕಗಳು 2ನೇ ನಿಯಮ ಏನು ಹೇಳ್ತೈತಿ? ಆ ನಿಯಮ ಸ್ವಲ್ಪ ನೆನಪು ಮಾಡ್ತೀನಿ ನೋಡ್ರಿ. ಏನಂತ ಐತದ ನಿಯಮ ಅಂತಂದ್ರೆ, 2ನೇ ನಿಯಮ ಏನ ಘಾತ ಎಮ್ ಬಾಗ್ಲೆ ಏನ ಘಾತ ಎನ್ ಇಕ್ವಲ್ಟು ಏನ ಘಾತ ಎಮ್ ಮೈನಸ್ ಎನ್. ಇದು ಘಾತಾಂಕಗಳ 2ನೇ ನಿಯಮ. ಈ 2ನೇ ನಿಯಮದ ಪ್ರಕಾರ ಇಲ್ಲಿ ನೋಡ್ರಿ, ಇಲ್ಲೇನು ರೌಂಡ್ ಹಾಕಿದಲ್ಲ, ಇದಕ್ಕೆ ಅಪ್ಲೈ ಮಾಡತ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 7ರ ಘಾತ ಎಷ್ಟು ಬರಿಬೇಕು ಮಾತಾಡ್ತಾರನ? 4 ಮೈನಸ್ ಎಷ್ಟು ಬರಿಬೇಕು? 2 ಬರಿಬೇಕು. ಆಧಾರ ಸಂಖ್ಯೆ ಒಂದೇ ಐತಿ, ಘಾತ ಸೂಚಿಗಳು ಬೇರೆ ಬೇರೆ ಇದ್ದಾವ, ಭಾಗಾಕಾರ ಅದಾವ. ಅವಾಗ ಘಾತ ಸೂಚಿಗಳನ್ನ ಕಳ್ಕೋಬೇಕು. ಗುಣಾಕಾರ ಮಾಡೋದನ್ನ ಘಾತ ಸೂಚಿಗಳನ್ನ ಕೂಡಿಸ್ಬೇಕು. ಅದು ಒಂದೇ ನಿಯಮ. ಈಗ 2ರ ಘಾತ ಎಷ್ಟಾಯ್ತು ನೋಡ್ರಿ? ಇದು 3ನೇ ನಿಯಮಕ್ಕೆ ಬರ್ತಿದೆ. ಇಲ್ಲಿ ಈ ಸ್ಟೆಪ್ಪಿಗೆ 3ನೇ ನಿಯಮ ಬರಿತೀನಿ ನೋಡ್ರಿ. ಇನ್ನೊಮ್ಮೆ ಅಂದರೆ ಎಲ್ಲಿ ಬಳಕೆ ಆಗಿಲ್ಲ ಈ ಲೆಕ್ಕದಾಗ, ಅದನ್ನು ಮತ್ತೆ 3ನೇ ನಿಯಮ ಬನ್ನಿ. ಏನ ಘಾತ ಎಮ್ ಘಾತ ಎನ್ ಅಂದ್ರೆ ಘಾತದ ಘಾತ ತೊಗೊಂಡ್ರೆ ಅಂದರೆ ಘಾತ ಸೂಚಿಗಳನ್ನ ಗುಣಿಸ್ಕೋಬೇಕು. ಎಮ್ ಮತ್ತು ಎನ್ ಗುಣಾಕಾರ ಆಕೈತಿ. ಹಂಗೆ 2ರ ಘಾತ 2 ಐತಿ, ಮತ್ತು ಘಾತ 2 ತೊಗೊಂಡೈತಿ ಅಂದ್ರೆ ಏನು ಬರಿಬೇಕಂತ ಹೇಳ್ರಿ? 2ರ ಘಾತ ಎಷ್ಟು ಬರಿಬೇಕು? 4 ಗುಣಾಕಾರ ಆಗೈತೆ, ಗೊತ್ತಾತಿಲ್ಲ? ಇನ್ನು 2ರ ಘಾತ 4 ಈಗಾಗಲೇ ಒಂದು ಐತಿ. ಹೇಳ್ರಿ ಇದನ್ನ 7ರ ಘಾತ 4ರಾಗ 2 ಹೋದ್ರೆ 2. ಈ ಸೇಮ್ ಬಂದು ನೋಡ್ರಿ, 2 ಕ್ಯಾನ್ಸಲ್ ಮಾಡಿಬಿಡ್ರಿ. ಉಳಿತು ಎಷ್ಟು ನೋಡ್ರಿ? 7ರ ಘಾತ 2. ಸುಲಭೀಕರಣ ಆಯ್ತು. ಘಾತ ರೂಪದಾಗ ಉತ್ತರ ಬರೀತೈತೆ ಅಂದ್ರೆ 7ರ ವರ್ಗ 49 ಕರೆ ಬರೀದಿಲ್ಲ, ಅದನ್ನ ಹಿಂಗೆ ಬರೀದು ಘಾತ ರೂಪದಾಗ ಬರಿಬೇಕಲ್ಲ, ಅಂದರೆ 7ರ ಘಾತ 2 ಉತ್ತರ. ಇಲ್ಲಿ ನೋಡ್ರಿ, ಇಲ್ಲೇ 3 ನಿಯಮ ಬಳಕೆ ಆಗಿದಾವೆ ಘಾತಾಂಕಗಳು. ಒಂದು ಲೆಕ್ಕ ಕರೀದಾಗ 3 ನಿಯಮ ಬಳಕೆ ಆಗಿದಾವೆ. ತಿಳಿತಾ ಸರ್? ನಿಮ್ಮ ಪುಸ್ತಕದೊಳಗೆ ಸ್ವಲ್ಪ ಇಂಥ ಯಾವ ಹೆಚ್ಚುವರಿ ಸಮಸ್ಯೆಗಳನ್ನು ಕೊಟ್ಟಿಲ್ಲ, ಅಂದ್ರೆ ಅಭ್ಯಾಸ ಹೆಚ್ಚು ಕೊಟ್ಟು ಪ್ರಾಕ್ಟೀಸ್ ಕೊಟ್ಟಿಲ್ಲ. ಈ ಹಿಂಗೆ ಲೆಕ್ಕಗಳು ಬಂದ್ರೆ ಏನಾಕತಿ? ನಿಮ್ಮ ನಿಯಮಗಳ ಕರಗತ ಆಗ್ತದೆ.
ಅದಕ್ಕೆ ನಾನು ಹೆಚ್ಚು ಪ್ರಶ್ನೆಗಳನ್ನು ಪರಿಗಣಿಸಿ ಮತ್ತು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ಪ್ರಶ್ನೆಗಳನ್ನು ಬಿಡಿಸಾತೀನಿ. ಇವತ್ತನ್ನ ಅರ್ಥ ಮಾಡ್ಕೊರಿ. ಇವು ನಮಗೆ ಸಂಬಂಧ ಇಲ್ಲ, ಪುಸ್ತಕದಾಗ ಇಲ್ಲ ಅಂತ ಅಂದ್ಬೇಡ್ರಿ. ಇವ್ರ ಮೇಲೆ ನಾವು ಪ್ರಶ್ನೆ ಕೇಳ್ತೀವಿ ಪರೀಕ್ಷೆಗೆ. ಮುಂದಿನ ಪ್ರಶ್ನೆ ನೋಡಿರಿ. ಇದು ಈಸಿ ಐತೆ ನೋಡಿರಿ. 1/8 raised to -7 ಐತಿ ಇಂಟು 1/8 raised to ಎಷ್ಟೈತೆ ಅಂದ್ರೆ +5 ಐತಿ. ಲಕ್ಷ ಕೊಟ್ಟು ನೋಡ್ರಿ. ಆಧಾರ ಸಂಖ್ಯೆ ಒಂದು ಐತೆ ಎರಡೂ ಕಡೆ. ಏನದು ಆಧಾರ ಸಂಖ್ಯೆ? 8 ಅಲ್ಲ, 1/8 ಎಲ್ಲ ಕೂಡ ಆಧಾರ ಸಂಖ್ಯೆ. ಆ ಥರ ಘಾತ ಸೂಚಿ ನೋಡ್ರಲ್ಲ, -7 ಬಿಟ್ಟು ಕೆಳಗೆ ಏನಿಲ್ಲ ಅದೆಲ್ಲನ ಆಧಾರ ಸಂಖ್ಯೆ ಅಲ್ಲ. ಇಲ್ಲ 5 ಬಿಟ್ಟು ಏನು ಕೆಳಗೆ ಇಲ್ಲ ಅದೆಲ್ಲನ ಏನಾಕತಿ ಆಧಾರ ಸಂಖ್ಯೆ ಆಕತಿ. ಇಲ್ಲಿ 1/8 ಐತಿ, ಇಲ್ಲೂ ಕೂಡ ಎಷ್ಟೈತಿ 1/8. ಆಧಾರ ಸಂಖ್ಯೆ ಒಂದೇ ಇದ್ದು ಅಂದ್ರೆ ಎರಡು ಘಾತಗಳನ್ನು ಗುಣಿಸುವಾಗ ಘಾತ ಸೂಚಿಗಳ ಮೊತ್ತ ತಗೋಬೇಕು. ಘಾತ ಸೂಚಿಗಳನ್ನ ಏನು ಮಾಡ್ತೀರಿ? ಕೂಡಿಸ್ಕೋತೀರಿ. ಅಂದ್ರೆ ಇಲ್ಲಿ -7ಕ್ಕೆ ಏನು ಕೂಡಿಸ್ಬೇಕು ಹೇಳ್ರಿ? +5. ಎಷ್ಟನೇ ನಿಯಮ? ಒಂದನೇ ನಿಯಮ, ಎರಡನೇ ನಿಯಮ? ಎಸ್, ಕರೆಕ್ಟ್. ಮೊದಲನೇ ನಿಯಮ ಏನು ಹೇಳ್ತದೆ? a⁻m ಇಂಟು a⁻n = ಏನದು? ಇದನ್ನೇ ಇಲ್ಲಿ ಅಪ್ಲೈ ಮಾಡತ್ತೀವಿ. ಇದು ನಿಮ್ಗೆ ಅರ್ಥ ಆಗಬೇಕು. ಸುಮ್ಮನೆ ಏನೋ ಒಂದು ಬರೆಯೋದಲ್ಲ. ಇದಾಗನ ಇದು ಹೆಂಗೆ ಬಂತು? ಗಣಿತ ಅಂದ್ರೆ ಸುಮ್ಮನೆ ಯಾಂತ್ರಿಕವಾಗಿ ಬರ್ಕೋತ ಹೋಗೋದಲ್ಲ. ಪ್ರತಿಯೊಂದು ಹಂತವನ್ನು ಅರ್ಥ ಮಾಡ್ಕೊಂಡಾನೆ ಬಿಡಿಸ್ಬೇಕು. ಇಲ್ಲಾಂದ್ರೆ ಏನೂ ಅರ್ಥ ಇಲ್ಲ. ನೋಡಿರಿ, 1/8 ನಾ ಘಾತ ಎಷ್ಟು ಬರಲಿಗನ? -2 ಬರಿಬೇಕಿಲ್ಲ? ಚಿಹ್ನ ವಿರುದ್ಧ ಅದಾವು. ಕಳಿತೀರಿ, 7 5 ವ್ಯತ್ಯಾಸ ತಗೋತೀರಿ, 2 ಬರ್ತೈತಿ. ದೊಡ್ಡ ಅಂಕಿ ಚಿಹ್ನೆ ಇಡಬೇಕು, -2 ಇಡಬೇಕು. ಇನ್ನೂ ಒಂದು ಸ್ವಲ್ಪ ಸುಲಭೀಕರಣ ಆಕೈತಿ. ಇದನ್ನು 8/1 ಬರಿತೀನಿ ನಾ. 8/1 ಬರ್ದಿರ ಅಂದ್ರೆ ಮೇಲೆ ಏನಾಕೈತಿ? -2 ಇದ್ದು ಏನಾಕೈತಿ ಹೇಳ್ರಿ? +2. ಇದು ಒಂದನೇ ವಿಡಿಯೋದಾಗ ಆಗೈತೆ ನೋಡಿರಿ. ಫಸ್ಟ್ ಕ್ಲಾಸ್ನಾಗ ಹೇಳಿದ್ದೀನಿ, ನಿಮ್ಗೆ ಲಕ್ಷದಾಗಿರಲಿ. ಇನ್ನು 8ರ ಘಾತ ಎಷ್ಟು ಬರೀನಿದ್ನ? 2 ಬರಿ ನೋಡಿ. ಯಾಕಂದ್ರೆ 8 1 ಅಂದರೆ 8 ಅದು. ಇನ್ನೂ ಮತ್ತೆ ಸುಲಭೀಕರಣ ಆಕೈತಿ. ಇದನ್ನು 8 ಅಂದರೆ 2ರ ಘನ. ಘಾತ ಎಷ್ಟ? 2 ನೋಡಿರಿ. 8 ಅಂದರೆ 2ರ ಘನ. ಘಾತ 2 ಇತ್ತು. ಘಾತದ ಘಾತ ಮೂರನೇ ನಿಯಮ. 2ರ ಘಾತ 3 2 ಎಷ್ಟು ಬರಿಬೇಕು? 6. ಈಗ ಇದು ಘಾತ ರೂಪದಾಗ ಉತ್ತರ ಐತೆ. ತಿಳಿತಾ? ಇಲ್ಲಿ ಮೊದಲನೇ ನಿಯಮ ಬಳಕೆ ಆಗೈತಿ, ಮೂರನೇ ನಿಯಮ ಬಳಕೆ ಆಗೈತಿ. ಅಷ್ಟೇ ಅಲ್ಲ, a⁻n = 1/a⁻n ಅಂಥೇಳಿ ಆರಂಭಕ್ಕೆ ಹೇಳಿತ್ತಲ್ಲ, ಅದು ಬಳಕೆ ಆಗೈತಿ. ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 9/4 ಇದೆ. 9/4 ಮೊದಲು ಲೆಕ್ಕ ಹೆಂಗೆ ಎದ್ದಂಗೆ ಬರ್ಕೊಂಡು 9/4 raised to ಎಷ್ಟಿದೆ? -2 ಇದೆ. ಇಂಟು -3/2 ಘಾತ ಎಷ್ಟಿದೆ? 3 ಇದೆ. ಸರಿ, ಈಗ 9/4 ಐತಲ್ಲ, ಇದನ್ನು ಏನು ಮಾಡ್ತೀನಿ? 4/9 ಬರಿತೀನಿ. 4/9 ಬರಿತೀನಿ. ಇಲ್ಲ ಅಂದ್ರೆ ಇನ್ನೂ ಒಂದು ಮೆಥಡ್, 3/2 ಬ್ರ್ಯಾಕೆಟ್ ಸ್ಕ್ವೇರ್ ಮಾಡ್ಕೊಂಡ್ರೆ ಅದಕ್ಕೆ ಸೇಮ್ ಆಕತಿ. ಹಂಗೂ ಮಾಡ್ಬೋದು. ಸರಿ, ಹಂಗೆ ಮಾಡೋದು. ಬೇರೆ 2-3 ವಿಧಾನದಿಂದ ಮಾಡ್ಬೋದು ಇದನ್ನ. ಲೆಕ್ಕ ಸ್ವಲ್ಪ ಲಕ್ಷ ಕೊಡ್ರಿ. ಇದನ್ನೇನು ಮಾಡ್ತೀನಿ ಅಂದ್ರೆ ನಾನು = ಇಲ್ಲಿ ನೋಡ್ರಿ, ಇನ್ನೊಂದು ಬ್ರ್ಯಾಕೆಟ್ ಹಾಕ್ತೀನಿ. ಇದು 9 3 ವರ್ಗ ಹೌದಿಲ್ಲ? 4 2 ವರ್ಗ. ಅದಕ್ಕೆ 3 2 ಬರೆದ ಹಿಂಗೆ ವರ್ಗ ಬರಿತೀನಿ. ತಿಳಿತು? ಯಾಕೆ ಬರ್ಕೊಂಡೆ ಅಂದ್ರೆ ಅಲ್ಲೂ 3 2 ಐತ್ಲ, ಅದಕ್ಕೆ. ಇದಕ್ಕೆ ಘಾತ ಏನು ಬರಿತೀನಿ ಅಂದ್ರೆ -2 ಬರಿತೀನಿ. ತಿಳಿತು? ಈಗ ಏನಾಕೈತೆ ನೋಡ್ರಿ, ಇಂಟು ಇದು ಋಣಸಂಖ್ಯೆಯ ಘಾತ ಬೆಸ ಇತ್ತು ಅಂದ್ರೆ ಉತ್ತರ ಮೈನಸ್ ಬರ್ತದೆ. ಇದು ಮೈನಸ್ ಹೊರಗಿಡ್ರಿ, 3/2ನ ಇಡ್ರಿ. ಘಾತ ಮತ್ತೆ ಎಷ್ಟು ಬರೀನು? 3 ಬರೀನಿ. ಹೌದು? ಈಗ ನೋಡ್ರಿ, 3/2 ಘಾತ 2 2 4 -4 -4 2 × -2 -4. ಎಷ್ಟನೇ ನಿಯಮ? ಘಾತಾಂಕಗಳು ಎಷ್ಟನೇ ನಿಯಮ ಹಚ್ಚಿದ್ನ ಹೇಳ್ರಿ? 3ನೇ ನಿಯಮ. ನೆನಪಾತು? ಸುಮ್ಮನೆ ಹ್ಞೂ ಅನ್ಬೇಡ್ರೆ, ಅರ್ಥ ಮಾಡ್ಕೋರಿ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಉಪಯೋಗ ಇದೆ. ಇಷ್ಟೆಲ್ಲ ನಾ ಹೆಚ್ಚುವರಿ ಪ್ರಶ್ನೆಗಳನ್ನ ತೊಗೊಂಡು ಬಿಡ್ಸಾಕತ್ತಿದ್ದು ನಿಮ್ಗೆ ಘಾತಾಂಕ ನಿಯಮಗಳು ಗೊತ್ತಾಗಲಿ ಅಂತ. ತಿಳಿತು? ಇವತ್ತು ಗುಣಾಕಾರ ಯಾಕೆ ಮಾಡ್ಕೊಂಡ್ರಿ ಅಂತ ಗೊತ್ತಾಯ್ತಿಲ್ಲ? ಇನ್ನು ಮುಂದೆ ಇಂಟು ಇದು ಮೈನಸ್ ಇಲ್ಲಿ ಹಿಂದೆ ತೊಗೋತೇನೆ. ಕಾಮನ್ ಈ ಕಡೆ ಹಿಂದೆ ಇಟ್ಬಿಡೋಣ. ಇಲ್ಲಿ ಹಿಂದೆ ಬರೋ ಏನು ತಪ್ಪಾಗೋದಿಲ್ಲ. 3/2 raised to ಎಷ್ಟು ಹೇಳ್ರಿ? 3. ಇದು ಮೈನಸ್ ಹಂಗೆ ಇರಲಿ. 3/2 raised to ನೋಡ್ರಿ. ಈಗ ಎಷ್ಟನೇ ನಿಯಮ ಸರ್? 3 2 3 ಆಧಾರ ಸಂಖ್ಯೆ ಒಂದೇ ಐತಿ. ಘಾತ ಸೂಚಿಗಳನ್ನು ಗುಡಿಸ್ಕೊಳಕ್ಕೆ ಬರುತ್ತಿಲ್ಲ. -4 ಪ್ಲಸ್ ಎಷ್ಟು? 3. ಇದು ಎಷ್ಟನೇ ನಿಯಮ? ಘಾತಾಂಕಗಳ 1ನೇ ನಿಯಮ. ಅದನ್ನೂ ಬರಿತೀನಿ ನೋಡ್ರಿ, ನೆನಪು ಮಾಡಕುತ್ತೆ ಮಾಡಿಸ್ತೀನಿ ನಿಮಗೆ.
ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್ ಇಕ್ಕೊಟ್ಟು ಏನು ಎ ರೇಸ್ ಟು ಎಮ್ ಪ್ಲಸ್ ಎನ್. ಇದು ಘಾತಾಂಕಗಳ ಮೊದಲನೇ ನಿಯಮ. ಇಲ್ಲಿ 3 2 ಗುಂಡ್ಲೆ ಇಲ್ಲೂ 3 2 ಐತೆ ನೋಡ್ರಿ. ಘಾತ ಸೂಚಿ ಎಷ್ಟರ ಇರಲಿ, ಘಾತ ಸೂಚಿಗಳು ಬೇರೆ ಬೇರೆ ಇರಲಿ. ಆ ಬೇರೆ ಬೇರೆ ಇರತಕ್ಕಂಥ ಘಾತ ಸೂಚಿಗಳನ್ನು ನೇರವಾಗಿ ಕೂಡಿಸ್ಕೊಳಕ್ಕೆ ಬರ್ತೈತಿ. ಎಷ್ಟನೇ ನಿಯಮದ ಪ್ರಕಾರ? ಮೊದಲನೇ ನಿಯಮದ ಪ್ರಕಾರ. ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್ ಇಕ್ಕೊಟ್ಟು ಏನು ಎ ರೇಸ್ ಟು ಎಮ್ ಪ್ಲಸ್ ಎನ್ ಅನ್ನೋದನ್ನು ಗಮನಿಸ್ರಿ. 3 2 ಘಾತ -4 + 3 ಬರಿತೀನಿ. ಇನ್ನು ಮೈನಸ್ ಹೊರಗಿರಲಿ 3/2 ರೇಸ್ ಟು -4 + 3 ಅಂದರೆ ಎಷ್ಟದು? -1. ಇದನ್ನು ಮೈನಸ್ ಹಂಗೆ ಬಿರ್ನು 3 2 ಇದ್ದು 2 3 ಬರ್ತದೆ ಅಂದ್ರೆ ಘಾತ +1 ಆಗ್ತಿಲ್ಲ. ಹಾಂ, ಈಗ ಬರೀ ಉತ್ತರ ಎಷ್ಟಾಯ್ತು? -2/3. ಘಾತ 1 ಅಂದ್ರೆ ಅದಕ್ಕೇನು ವ್ಯತ್ಯಾಸ ಆಗೋದಿಲ್ಲ, ಬೆಲೆ ಅಟ್ಟ ಉಳಿತೈತಿ. -2/3 ಇದು ಸುಲಭೀಕೃತ ಬೆಲೆ. -2/3 ಘಾತ ರೂಪದಾಗ ಅಂದ್ರೂ ಇಷ್ಟ, ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಕೆ ಬರಂಗಿಲ್ಲ. ತಿಳಿತು? ಸರಿ, ಮುಂದಿನ ಒಂದು ಪ್ರಶ್ನೆ. 10 ಘಾತ -29 ಭಾಗಲೆ 10 ಘಾತ -50. 10 ಘಾತ -29 ಭಾಗಲೆ 10 ಘಾತ -50. ನೋಡ್ರಿ, 10 ಘಾತ -50 ಮ್ಯಾಲೆ ತಗೊಳ್ಳೋಣ. 10 ಘಾತ +50 ಆತಿಲ್ಲ, ಮ್ಯಾಲೆ ತಗೊಂಡ್ರ. ಯಾವ ನಿಯಮದ ಪ್ರಕಾರ ತಗೊಂಡು ಅದನ್ನು ಹೇಳ್ತೀನಿ ನಿಮಗೆ. ಅದನ್ನು ಕೆಳಗೆ ತಗೊಳ್ಳೋಣ. ಇದು 10 ಘಾತ ಎಷ್ಟಾಕತಿ? 29 ಆಕತಿ. ತಿಳಿತು? ಹೆಂಗೆ ತೊಗೊಂಡು ಅಂತಂದ್ರೆ ಈ ನಿಯಮ ನೋಡ್ರಿ, ನೆನಪು ಮಾಡ್ಕೊರಿ. ಎ ರೇಸ್ ಟು -n ಅಂದ್ರೆ 1/a ರೇಸ್ ಟು n ಆಕೈತಿ. ಎ ರೇಸ್ ಟು -n 10 ರೇಸ್ ಟು -29 = 1/10 ರೇಸ್ ಟು +29. ಅದಕ್ಕೆ ಕೆಳಗೆ ಬಂದದ್ದು. ಅದ್ರ ಉಲ್ಟಾ ಇದು ಮ್ಯಾಲೆ ಹೋತಂದ್ರೆ ಪ್ಲಸ್ ಆಗ್ತೈತಿ. ಇಷ್ಟ ಇದೆ. ಈಗ ಯಾವ ನಿಯಮ ಹಚ್ಚಬೇಕು? ಘಾತಾಂಕಗಳ ಎರಡನೇ ನಿಯಮ ಹಚ್ಚಬೇಕು. ಎ ನ ಘಾತ m ಭಾಗಲೆ ಎ ನ ಘಾತ n = ಎ ನ ಘಾತ ಎಷ್ಟು? m - n. ಇಲ್ಲಿ ಅಪ್ಲೈ ಮಾಡಿರಿ. ಏನು ಬರಿಬೇಕು? ಸ್ವಲ್ಪ ಎಲ್ಲರೂ ವಿಚಾರ ಮಾಡಿರಿ. 10 ಘಾತ ಎಷ್ಟು ಬರಿಬೇಕು? 10 ಘಾತ ಎಷ್ಟು ಬರಿಬೇಕು? ಈ ನಿಯಮ ನೋಡ್ರಿ, ಎ ನ ಘಾತ m ಭಾಗಲೆ ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ, ಭಾಗಾಕಾರ ಇದ್ದಾಗ, 2 ಘಾತಗಳ ಭಾಗಾಕಾರ ಇದ್ದಾಗ, ಆಧಾರ ಸಂಖ್ಯೆ ಒಂದೇ ಇದ್ದಾಗ ಆ ಘಾತ ಸೂಚಿಗಳ ವ್ಯತ್ಯಾಸವನ್ನು ತಗೋತೀವಿ. ಆ ಆಧಾರ ಸಂಖ್ಯೆ ಬರಿಬೇಕು ಬರ್ದೇನದನ್ನ. ಇನ್ನು ಘಾತ ಸೂಚಿಗಳ ವ್ಯತ್ಯಾಸ ತಗೋ. ಏನು ಘಾತ ಸೂಚಿಗಳು? 50 ಮತ್ತು 29. 50ರಾಗ 29 ಕಳೆದ್ರೆ ಎಷ್ಟು? 21. ಕರೆಕ್ಟ್ ಹೇಳ್ರಿ? ಸರಿ, ಇಷ್ಟ ಏನು? ಇದಕ್ಕಿಂತ ಹೆಚ್ಚಿಗೆ ಏನು ಮಾಡ್ಬೇಕಾಗಿಲ್ಲ. ಇದು ಘಾತಾಂಕ ರೂಪದಾಗ ಐತಿಲ್ಲ. 10 ಘಾತ 21 ಇದು ಘಾತಾಂಕ ರೂಪದಾಗ ಐತೋ ಇಲ್ಲೋ? ಸಾಕಲ್ಲ, ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡ್ಬೇಕಾಗಿಲ್ಲ. ಇಲ್ಲಿ ಬಳಕೆ ಆಗಿರ್ತಕ್ಕಂಥ ನಿಯಮ ಯಾವುದು ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀನಿ. ಸರಿಯಾಗಿ ಅರ್ಥ ಮಾಡಿಕೊಂಡು ಬರಿತಾ ಹೋಗ್ಬೇಕೆಲ್ಲರೂ. ತಿಳಿತು? ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. 2 3 ಘಾತ ಎಷ್ಟೈತಿ? 3 ಅದ. 1 2 ಘಾತ ಎಷ್ಟದ? -2 ಅದ. 4 ಘಾತ 3 ಅದ. 1 6 ಘಾತ ಎಷ್ಟೈತಿ? -1. ಇದನ್ನೆಲ್ಲ ಸುಲಭೀಕರಣ ಮಾಡೋದೈತಿ. ಸರಿ, ಈಗ ನಾನು ನೋಡ್ಲಾಗಿ ಇಲ್ಲಿ ಸೇಮ್ ಇಲ್ಲಿ ಆಧಾರ ಸಂಖ್ಯೆಗಳು. ಹೀಗಾಗಿ ನಾ ಇಲ್ಲಿ ಯಾವುದು ನೇರವಾಗಿ ಇದು ಸೇಮ್ ಇಲ್ಲ, ಘಾತ ಸೂಚಿಗಳು ಸೇಮ್ ಇಲ್ಲ. ಯಾವುದೇ ಒಂದಿದ್ರೆ ಅದು ಅಪ್ಲೈ ಮಾಡಕ್ಕೆ ಬರ್ತೈತಿ. ಈಗ ಅದಕ್ಕೆ ಏನು ಮಾಡೋಣ ಅಂದ್ರೆ ನಿಯಮ 4ನೇದು ಐತೆ ನೋಡ್ರಿ. a/b. ಇಲ್ಲಿ ಇದು ಈ ಸ್ಟೆಪ್ಪಿಗೆ ಏನು ಹಚ್ತೇನೆ ಅಂದ್ರೆ ನಾನು a/b ಘಾತ n = a ರೇಸ್ ಟು n ಅಪಾನ್ b ರೇಸ್ ಟು n. ಹಿಂಗೈತದ. ಈ ಕಡೆಯಿಂದ ಈ ಕಡೆ ಹಿಂಗೆ ಬರ್ತೈತೆ. a ರೇಸ್ ಟು n ಅಪಾನ್ b ರೇಸ್ ಟು n = a/b ರೇಸ್ ಟು n ಅಂತೈತೆ. ನನಗೆ ಹೆಂಗೆ ಬೇಕಲ್ಲ ಹಂಗೆ ಬರ್ಕೊಂಡಿದ್ದೇನೆ. ಇಲ್ಲಿಂದ ಇಲ್ಲಿ ಹಿಂಗೆ ಹೊಂಟೇನೆ. ಹೆಂಗೆ ಬರೀದು ಹೇಳ್ರಿ ನನ್ನೇದ? ಇದಷ್ಟೇ ವಿಚಾರ ಮಾಡಿರಿ. ಇದನ್ನ ಬಿಟ್ಬಿಡ್ರಿ, ಇದನ್ನಷ್ಟೇ ವಿಚಾರ ಮಾಡಿರಿ. 2 ಘಾತ 3. ಹಾಂ, ಇದನ್ನು 1 2 ಐತ್ಲ, ಇದನ್ನ 2 1 ಬರಿತೀನಿ. ಯಾವ ನಿಯಮ ಪ್ರಕಾರ ನಾವು ಬರೆಯಕ್ಕೆ ಹೊಂಟಿದ್ದೀನಿ ಅಂದ್ರೆ a/b ರೇಸ್ ಟು -m ಅಥವಾ n = ಇದನ್ನು b/a ಮಾಡ್ಕೊಂಡ್ರೆ ತಿಳ್ಕೊಡ್ರಿ. ಅದು ಮೈನಸ್ ಇದ್ದದ್ದು ಏನಾಗ್ತತಿ? ಇದನ್ನೂ ರೂಲ್ ಈಗಾಗಲೇ ಪರಿಚಯ ಐತಿ ನಿಮಗೆ. ಇದು ಪ್ಲಸ್ ಆಗ್ತೈತಿ. ಹಂಗೆ 1/2 ಇದ್ದದ್ದನ್ನು 2/1 ಮಾಡಿದ್ದೇನೆ ಅಂದ್ರೆ ಹೆಂಗೆ ಬರೆಯೋದಾ? +2 ಬರೆಯೋಕೆ ಏನು ತಕರಾರಿಲ್ಲ ಯಾರ್ದು? ಎಲ್ಲರಿಗೂ ಅರ್ಥ ಆಯ್ತದ? +2. ಇದನ್ನು 2 ಘಾತ 2 ಬರಿಬೋದು. 4 ಘಾತ ಎಷ್ಟು ಬರಿಬೇಕು? 3 ಗುಂಡ್ಲೆ. ಇದನ್ನು 6 1 ಬರೀನು. ಘಾತ ಎಷ್ಟು ಬರಿಬೇಕು ಅವಾಗ ಹೇಳ್ರಿ? +1. ತಿಳಿತಿಲ್ಲ? ಇದ ನಿಯಮ ಪ್ರಕಾರ. ಈಗ ಸದ್ಯಕ್ಕೆ ಏನು ಮಾಡೋಣ ಅಂದರೆ ಹಂಗೆ ಇಡೋಣ. ಈಗ ಸದ್ಯಕ್ಕೆ ಹಂಗೆ ಇಡೋಣ. 2 ಘಾತ 3 ಇಡೋಣ.
ಬಾಗಿಲೆ 3ರ ಘಾತ 3 ಇಡನು 2ರ ಘಾತ 2 ಇದೆ 2 ಒಂದಾಂಶ ಅಂದ್ರೆ ಬರೀ 2 ಘಾತ 2 ಇನ್ನು 2ರ ಘಾತ 2 3 ಎಷ್ಟು 6 ಇದು ಎಷ್ಟು ಹೇಳ್ರಿ 6 ಹಂಗೆ ಹೇಳಿ 6ನು ಏನು ಮಾಡಿರಿ 2 3 ಹೊಡೆದು ಬರ್ರಿ ಈ ಸ್ಟೆಪ್ನ ಡೈರೆಕ್ಟ್ ಇಡಲಿ ಒಪ್ತಾರೇನ್ರಿ ಇದನ್ನ 6 ಒಂದಾಂಶದ ಘಾತ 1 ಐತಲ್ಲ ಇದ್ರ ಬದಲಿ ಏನು ಬರೀನು 2 ಗುಂಡ್ಲೆ 3 ಅಂತ ಬರೀನು ತಿಳಿತು ಈಗ ನೋಡ್ರಿ ನಾ ಹೆಂಗೆ ಅಡ್ಜಸ್ಟ್ ಮಾಡ್ಕೊತೇನೆ ಅಂದ್ರೆ ಇಲ್ಲೇ 2ರ ಘಾತ 3 ಐತಿ ಇಲ್ಲಿ 2ರ ಘಾತ 3 ಐತಿ ನೆಕ್ಸ್ಟ್ 2ರ ಘಾತ ಎಷ್ಟೈತೆ ನೋಡ್ರಿ 2 ಐತಿ ಅದ್ರ ನೆಕ್ಸ್ಟ್ 2ರ ಘಾತ ಎಷ್ಟೈತೆ ನೋಡ್ರಿ ಅದ್ರ ನೆಕ್ಸ್ಟ್ ಐತಿ 2ರ ಘಾತ 3 1 ಅದೇನೂ ಇಲ್ಲ ಅಂದ್ರೆ 1 ಅದು ಹೌದು ಇನ್ನು ಇದು 2 ಎಲ್ಲ ಒತ್ತಡಿಗೆ ಬರ್ಕೊಂಡು ಹೌದಾ ಇಂಟು ಇಲ್ಲಿ 3 ಐತಿ 3 ಇರಲಿ ಈ ಡಿವೈಡೆಡ್ ಬೈ 3/3 ಐತಿಲ್ಲ ಅದು ನೀಲಿ ಹಚ್ಕೋತಾನೆ 3/3 ತಿಳಿತು ಇದು ಡಿವೈಡೆಡ್ ಬಂದಂಗೆ ಅದು ಅಲ್ಲಿ ಮುಂದೆ ಐತೆ ನೋಡ್ರಿ ಎಲ್ಲಿ ಬೇಕಲ್ಲ ಅಲ್ಲಿ ಬರ್ಕೊಂಡಿದ್ದಾನೆ ಅಷ್ಟೆ ಇಲ್ಲಿಂದ ಇಲ್ಲಿ ತನ ನೋಡ್ರಿ ಇಲ್ಲಿಂದ ಇಲ್ಲಿ ತನ ಯಾವ ನಿಯಮ ಹಚ್ಚಬೇಕು ಎನ ಘಾತ ಎಮ್ ಗುಂಡ್ಲೆ ಬಿನ ಘಾತ ಎನ್ ಹಂಗೆ ಇನ್ನೊಂದಿತ್ತಂದ್ರೆ ಸಿನ ಘಾತ ಎನ್ ಇತ್ತಂದ್ರೆ a⁻m ಪ್ಲಸ್ ಎನ್ ಪ್ಲಸ್ ಎಮ್ ಎನ್ ಇದು ಪಿ ತತ್ತಿ ಕೊಡು ಪ್ಲಸ್ ಪಿ ಹಂಗೆ ಮತ್ತೊಂದು ಇತ್ತಂದ್ರೆ ಮತ್ತೊಂದು ಕೂಡ್ಸೋದು ಹಂಗಿಲ್ಲಿ 2 2 2 2 ಆಧಾರ ಸಂಖ್ಯೆಗಳು ಒಂದೇ ಅದಾವು ಅಂದ್ರೆ ಘಾತ ಸಂಖ್ಯೆಗಳನ್ನ ಕೂಡ್ಸಕ್ಕೆ ಬರ್ತೈತಿ ಅಲ್ಲ ಹಾಂ ಆಧಾರ ಸಂಖ್ಯೆ ಒಂದೇ ಸಲ ಬರೀದಾ ಈಗ ಒಂದೇ ಸಲ ಬರೋಣ 2 ಘಾತ ಎಷ್ಟು ಬರಲಿ 3 ಮುಂದೆ ಹೇಳ್ಬೇಕಲ್ಲ ಪ್ಲಸ್ ಎಷ್ಟು ಬರಿಬೇಕು 2 ಅದರ ನಂತರ ಏನು ಬರಿಬೇಕು ಅದರ ನಂತರ ಏನು ಬರಿಬೇಕು 6 + 1 ಕುಂಡ್ಲೆ ಘಾತಾಂಕಗಳು 2ನೇ ನಿಯಮನ ಇನ್ನೊಂದು ರೀತಿ ಹೇಳಿದ್ ನೋಡ್ರಿ 2ನೇ ಭಾಗ ಇದು ಹೆಚ್ಚೈತಿ ಹೆಚ್ಚಿದ್ರ ಕಡಿಮೆ ಕಳೆದು 1 ಬಾಗ್ಲೆ ಮ್ಯಾಲೆ 3 ಬರೆಯಂಗಿಲ್ಲ ಈಗ 3ರ ಘಾತ 3 ಮೈನಸ್ ಎಷ್ಟು ಬರಿಬೇಕು 1 ಬರಿಬೇಕು ತಿಳಿತದು 3 ಮೈನಸ್ ಘಾತಾಂಕಗಳು 2ನೇ ನಿಯಮ ಅಂದ್ರೆ ಈಗ 2ರ ಘಾತ 3 4 5 5 6 6 12 2ರ ಘಾತ ಎಷ್ಟು ಆಗ್ತದ 12 ಇದು 3ರ ಘಾತ ಎಷ್ಟಾಯ್ತು 2 ಇಷ್ಟೇ ಘಾತಾಂಕ ರೂಪದಾಗ ಉತ್ತರ ಬರ್ದಿ ನಾವು 2/12 ಡಿವೈಡೆಡ್ ಬೈ 3/2 ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಫಿಲ್ಬೇಕನ್ನ ಆಗೋದಿಲ್ಲ ಇಷ್ಟು ಎಲ್ಲ ಲೆಕ್ಕಾಚಾರ ಈ ಲೆಕ್ಕದೊಳಗೆ ಮಾಡಬೇಕಾಗಿತ್ತು ತಿಳಿತೈತಿ ಸರಿ ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋದು ನೋಡ್ರಿ ಮುಂದಿನ ಪ್ರಶ್ನೆ ಏನೈತಪ್ಪ ಅಂತಂದ್ರೆ 6ನೇ ಪ್ರಶ್ನೆ ಮುಗೀತದು 3ನೇ ಮೇನ ಸುಲಭೀಕರಿಸಿ ಅಂತ ಐತಿ -9 ಡಿವೈಡೆಡ್ ಬೈ 7/4 ಇಂಟು -9 ಡಿವೈಡೆಡ್ ಬೈ 7/-5 ಭಾಳ ಸುಲಭ ಐತ್ಲ ಇದೆ ಆಧಾರ ಸಂಖ್ಯೆ 2 ಘಾತ ಸಂಖ್ಯೆಗಳಿಗೆ ಒಂದೇ ಅದಾವೋ ಇಲ್ಲೋ ಏನದು ಒಂದೇ ಇದ್ದಿದ್ದ ನೋಡ್ರಿ ಮಾತಾಡಲ್ಲ ಯಾವ ಆಧಾರ ಸಂಖ್ಯೆ ಒಂದೇ ಐತಿ 9 7 ಅಷ್ಟನ -9 7 ಘಾತ ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಘಾತ ಸೂಚಿಗಳನ್ನು ಏನು ಮಾಡಬೇಕು ಒಂದೇ ನಿಯಮ ಪ್ರಕಾರ ಪ್ಲಸ್ ಮಾಡಬೇಕು 4 ಪ್ಲಸ್ ಹಾಕಿ ಬ್ರಾಕೆಟ್ ಹಾಕಿ -5 ಬರಿತೀನಿ ಒಂದನೇ ನಿಯಮ ಇನ್ನೇನು ನಿಯಮ ಬರ್ಕೊತ್ಕೊಂಡಂಗೆ ಇಲ್ಲಿ ಗೊತ್ತಾಗೈತೆ ನಿಮಗೆ -9 7 ಘಾತ -1 ವೆರಿ ಗುಡ್ ಇದು ಮೈನಸ್ ಎಲ್ಲಿಟ್ರು ಅಟ್ಟ ಇದು ಇರಲಿ 9 7 ಐತ್ಲ ಅದನ್ನ 7 9 ಬರಿತೀನಿ ಅವಾಗ ಮ್ಯಾಲಿನ +1 ಆತಿಲ್ಲ ಇದು ಅಂದ್ರೆ -7/9 ಉತ್ತರ -7/9 ಸುಲಭೀಕೃತ ಬೆಲೆ ಮುಂದಿನ ಪ್ರಶ್ನೆ ಭಾಳ ಸುಲಭ ಎಕ್ಸನ ಘಾತ 6 ಗುಂಡ್ಲೆ ಎಕ್ಸನ ಘಾತ -9 ಆಧಾರ ಸಂಖ್ಯೆಗಳು ಏನಾಗಿವೆ ಸೇಮ್ ಆಗಿವೆ ಒಂದೇ ಆಗಿವೆ ಆ ಒಂದೇ ಆಗಿರ್ತಕ್ಕಂಥ ಆಧಾರ ಸಂಖ್ಯೆ ಯಾವುದು ಅಲ್ಲಿ ಬೀಜಾಕ್ಷರದ ಎಕ್ಸ್ ಬರೆಯೋಣ 6 ಪ್ಲಸ್ ಬ್ರಾಕೆಟ್ ಎಷ್ಟು -9 ಎಕ್ಸನ ಘಾತ ಡಿಫ್ರೆನ್ಸ್ ತೆಗಿಬೇಕು 2 ಉತ್ತರದ್ದು 9 6 -3 ಹೋದಿಲ್ಲ ಇಷ್ಟ ಉತ್ತರ ಹಿಂಗೆ ಘಾತಾಂಕ ರೂಪದಾಗ ಅಂದ್ರೆ ಹಿಂಗೆ ಬರೆದಿದ್ದೀನಿ ಇಷ್ಟ ಇದಕ್ಕಿಂತ ಹೆಚ್ಚಿಗೆ ಭಾಳ ಅಂದ್ರೆ 1/x³ ಬರಿಬೋದು ಬೇಡದ ಅಷ್ಟೇ ಇರಲಿ ಮುಂದಿನ ಪ್ರಶ್ನೆ ನೋಡ್ರಿ 3a² b⁴ ಅದರ ಘಾತ ಎಷ್ಟೈತೆ ಅಂದ್ರೆ 4 ಐತೆ ಇಲ್ಲಿ ಯಾವ ನಿಯಮ ಹಚ್ಚೋದೈತಂದ್ರೆ ಘಾತಾಂಕಗಳ 3ನೇ ನಿಯಮ ಅದನ್ನು ಸ್ವಲ್ಪ ಉಲ್ಟಾ ಬರಿತೀನಿ ನೋಡ್ರಿ 3ನೇ ನಿಯಮನ ನನಗೆ ಹೆಂಗೆ ಬೇಕಲ್ಲ ಹಂಗೆ ಬರ್ಕೋತೀನಿ ಎ ಬಿನ ಘಾತ
ಎನ್ ಐತೆ ಅದು ಹಿಂಗೆ ಎ ಬಿ ಸಿ 3-4 ಗುಣಾಕಾರ ಇದ್ದು ಅದ ರೂಲ್ ಅಪ್ಲೈ ಆಕತ್ತೆ. ಎ ಬಿ ರೇಸ್ ಟು ಎನ್ ಇಕ್ವಲ್ ಟು ಎ ರೇಸ್ ಟು ಎನ್ ಇಂಟು ಎನ್ ಬರೀಬೇಕು ಬಿ ರೇಸ್ ಟು ಎನ್. ಈಗ ಹಿಂಗೆ ಇದು ಇಕ್ವಲ್ ಟು ಇದೈತಿ, ನಾನು ಅದನ್ನ ಉಲ್ಟಾ ಬರ್ಕೊಂಡಿದ್ದೀನಿ ಎಲ್ಲ ಹೆಂಗೆ ಬೇಕಂತ. ಈಗ ಪ್ರತಿಯೊಂದಕ್ಕೂ ಘಾತ ಸೂಚಿ ಹಚ್ಕೋರಿ ಈ ನಿಯಮದ ಪ್ರಕಾರ. 3 ಒಂದು ಪದ, ಎ ಸ್ಕ್ವೇರ್ ಒಂದು ಪದ, ಬಿ ರೇಸ್ ಟು 4 ಒಂದು ಪದ, 3 ಎನ ಘಾತ 2 ಬಿನ ಘಾತ 4, ಇದು 3 ಪದಗಳು ಅದಾಗ ಪ್ರತಿಯೊಂದಕ್ಕೂ ಘಾತ ತಗೋರಿ. 3ರ ಘಾತ ಎಷ್ಟು ಬರೀಬೇಕು? 2 ಎಲ್ಲಿದು ಬಂತು ನೋಡ್ರಿ. 3 ಬೇರೆ, ಎ ಸ್ಕ್ವೇರ ಬೇರೆ, ಬಿ ರೇಸ್ ಟು 4 ಬೇರೆ. ಈಗಾರೆ ನೋಡ್ರಿ ತಿಳಿತೈತೆ ಹೊಡೆದು ಮತ್ತೊಮ್ಮೆ ಬರ್ದನೆ, ಅದನ್ನ ಒಳ್ಳೆ ಬರ್ದನೆ ನನಗೆ ಗೊತ್ತು. ಇದು 1ನೇ ಪದ, ಇದು 2ನೇ ಪದ, ಇದು 3ನೇ ಪದ. ಇಲ್ಲಿ ನೋಡ್ರಿ ಇದು 1ನೇ ಪದ, ಇದು 2ನೇ ಪದ, ಪ್ರತಿಯೊಂದಕ್ಕೂ ಅದಕ್ಕೆ ಘಾತ ಸೂಚಿ ಬರ್ತೈತಿ. ಹಂಗೆ ಇಲ್ಲಿ ಪ್ರತಿಯೊಂದಕ್ಕೂ ಘಾತ ಸೂಚಿ ಎಷ್ಟು ತಗೋಬೇಕು? 3ರ ಘಾತ ಎಷ್ಟು ತಗೋಬೇಕು? 3ರ ಘಾತ 4. ಇನ್ನು ಎ ಸ್ಕ್ವೇರ್ ಐತಿ, ಇದ್ರ ಘಾತ ಎಷ್ಟು ತಗೋಬೇಕು? 4. ಬಿನ ಘಾತ 4 ಐತಿ, ಇದ್ರ ಘಾತ ಎಷ್ಟು ತಗೋಬೇಕು? ತಿಳಿತು? ಅರ್ಥ ಮಾಡ್ಕೊರಿ. ನಿಮ್ಗೆ ಏನೋ ತಿಳಿಲ್ಲ ಆಮೇಲೆ ಮತ್ತೆ ನಿಮ್ಮ ವಿಶೇಷ ಶಿಕ್ಷಕನ ಕೇಳ್ರಿ, ನನ್ನ ಬಂದು ವೈಯಕ್ತಿಕವಾಗಿ ಬಂದು ಭೇಟಿಯಾಗ ಕೇಳ್ರಿ. 3ರ ಘಾತ 4 ಗುಂಡ್ಲೆ ಏನ ಘಾತ ಎಷ್ಟು ಬರಬೇಕು? 4 2 8, 4 4 16. ಇದಕ್ಕಿಂತ ಏನು ಹೆಚ್ಚಿಸ್ಬೇಕಾದ್ರೆ ಆಗೋದಿಲ್ಲ ಇದು. 3ರ ಘಾತ 4, ಎನ ಘಾತ 8, ಬಿನ ಘಾತ 16 ಸಾಕು. ಇಷ್ಟ ಸುಲಭೀಕರಣ. ತಿಳಿತು? ಸರಿ, ಮುಂದಿನ ಒಂದು ಪ್ರಶ್ನೆ. ಇದು ಆ ಕಡೆ ಹೋಗ್ಬೇಕು, ಸ್ವಲ್ಪ ಬೈ ಮಿಸ್ಟೇಕ್ ಈ ಕಡೆ ಸರ್ದು ಬಂದೈತದ, ಸ್ವಲ್ಪ ಸರಿ ಮಾಡ್ಕೊಂಡ್ರೆ. ಇದೇನು ಆಗ್ಬೇಕಂದ್ರೆ ನಿಮಗೂ ಕನ್ಫ್ಯೂಸ್ ಇದೆ. ಓಕೆ ಸರಿ. ಮೈನಸ್ ಬ್ರಾಕೆಟ್ ಚೌಕಾವರ್ನ ಹಾಕಬೇಕು. -1ರ ಘಾತ -3 ಐತಿ, ಗುಂಡ್ಲೆ 4 ಐತಿ, ಇದ್ರ ಘಾತ ಎಷ್ಟು ಪಾತ್ ಅಂದ್ರೆ 5 ಐತಿ. ಈಗ ಮೊದಲು ಏನು ಮಾಡೋಣ ಅಂದರೆ ಇದನ್ನ 1/1 -1ರ ಘಾತ +3 ಬರಿತೀನಿ. ಯಾವುದ್ರ ಪ್ರಕಾರ ಬರದೆ? ಎನ ಘಾತ -n ಈಸ್ ಈಕ್ವಲ್ ಟು 1/a ರೇಸ್ ಟು n. ಇದ್ರ ಪ್ರಕಾರ ಬರ್ತದೆ. ಆ ಮೈನಸ್ ಮೊದಲು ಹೋಗಲಾಡಿಸ್ಕೊಂಡೆ ಈಸಿ ಆಗ್ಲಿತ್ತು. ಇಂಟು 4 ಇರಲಿದ ಘಾತ ಎಷ್ಟೈತಿಲ್ಲ ಮೇಲೆ 5 ಬರೀ 5 ಬರ್ಕೊಳ್ಳೋಣ. ನೋಡ್ರಿ, ಋಣ ಸಂಖ್ಯೆಯ ಘಾತ ಬೆಸ ಇತ್ತಂದ್ರೆ ಮೈನಸ್ ಉಳಿತೈತಿ, ಅಂದ್ರೆ ಇಲ್ಲಿ ಉಳಿತೈತಿ. 1ರ ಘನ 1 ಗುಂಡ್ಲೆ ಎಷ್ಟು ಆತಿದು 4 ಆತು, ಘಾತ ಎಷ್ಟು ಹೇಳ್ರಿ 5 ಆತು. 1/1 ಅಂದ್ರೆ 1, ಅದು ಮೈನಸ್ ಉಳಿದನ, -4 ಗುಣಾಕಾರ ಆದರೆ ಎಷ್ಟು ಆಗ್ತದ? -4 ಆತು, ಘಾತ ಎಷ್ಟು 5. ಸರಿ ಮುಗೀತು. ಇನ್ನೇನು ಸುಲಭೀಕರಣ ಮಾಡಬೇಕಾಗಿಲ್ಲ. ಸುಲಭೀಕರಣ ಆಯಿತು, ಘಾತಾಂಕ ರೂಪದಾಗೂ ಬಂತು, ಮುಗೀತು. -4ರ ಘಾತ 5 ಅಷ್ಟೇ ಉತ್ತರ. ಅದು ತಿಳಿತು? ಮುಂದಿನ ನೋಡ್ರಿ, ಭಾಳ ಸರಳ ಐತಿ. 2ರ ಘಾತ 5 ಗುಂಡ್ಲೆ 5ರ ಘಾತ 5 ಐತಿ. ಘಾತಾಂಕಗಳ 3ನೇ ನಿಯಮ. ಆಧಾರ ಸಂಖ್ಯೆ ಬೇರೆ ಇದ್ದು ಘಾತ ಸೂಚಿಗಳು ಒಂದೇ ಇದ್ದಾಗ ಇದನ್ನ ಹೆಂಗೆ ಬರಿತೀವಿ? 2 ಗುಂಡ್ಲೆ ಆಧಾರ ಸಂಖ್ಯೆಗಳನ್ನ ಗುಣಿಸ್ಕೋಬೇಕು. 2 ಗುಂಡ್ಲೆ 5 ಸಾಮಾನ್ಯ ಘಾತ ಸೂಚಿಯನ್ನು ಮೇಲೆ ಬರೀಬೇಕು. ಇದು ಸಾಮಾನ್ಯ ಘಾತ ಸೂಚಿ. 2 5 10, 10ರ ಘಾತ ಎಷ್ಟು ಆತ ಹೇಳ್ರಿ? 5 ಆತ. ತಿಳಿತಾ? ಸರಿ.